ನೋಡಿ ಇವಾಗ ಚಿಕನ್ ಏನೇನು ಬೇಕಂದ್ಬಿಟ್ಟು ತೋರಿಸ್ತಿದ್ದೀನಿ. ಚಿಕನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಾನೇ ಕುಟ್ಟಿರೋದು, ಬಟ್ ನೀವು ಚೀಟಿಂದ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ನಾನೇ ಇದರಿಂದ ಕುಟ್ಟಿದ್ದೀನಿ. ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಒಟ್ಟಿಗೆ ಹಾಕ್ಬಿಟ್ಟು ನಾನು ಕುಟ್ಟಿರೋದು. ಪ್ಲಸ್ ಇಲ್ಲಿ ನೋಡಿ ಟೊಮೊಟೊ, ಆನಿಯನ್, ಕೊತ್ತಂಬರಿ, ಪುದೀನ ಮತ್ತು ಕರಿಬೇವು. ನಿಮಗೆ ಕೊಬ್ಬರಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊತೀನಿ. ಎಣ್ಣೆ ಹಾಕೊಂಡ್ಮೇಲೆ ಇದರಲ್ಲಿ ಚಕ್ಕಿ, ಲವಂಗ ಮತ್ತು ತಪ್ಪಲ ಬರುತ್ತಲ್ವ, ಅದೆಲ್ಲ ಹಾಕ್ಬೋದು. ನೋಡಿ ಎಣ್ಣೆ ಕಾಯ್ತಿ. ಇವಾಗ ಇದರಲ್ಲಿ ಚಕ್ಕಿ, ಲವಂಗ ಮತ್ತು ಮೆಣಸು ಎಲೆ ಹಾಕಿದ್ದೀನಿ. ಸ್ವಲ್ಪ ಬಂದಮೇಲೆ ಈರುಳ್ಳಿ, ಟೊಮೊಟೊ ಮತ್ತು ಅಲ್ಲ ಬೆಳ್ಳುಳ್ಳಿ ಇದೆಯಲ್ವ, ಅದಾಗಬೇಕು ಫ್ರೆಂಡ್ಸ್. ನೋಡಿ ಅದೆಲ್ಲ ಸ್ವಲ್ಪ ಡ್ರೈ ಆಯಿತು, ಅದಕ್ಕೋಸ್ಕರ ನಾನು ಇಟ್ಟಿರ್ತಕ್ಕಂಥ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಂದರೆ ಇದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ, ಅದು ಹೋಗಲು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಈ ಥರ ಫ್ರೈ ಮಾಡಿದಾದ್ಮೇಲೆ ಹೆಚ್ಚಿರ್ತಕ್ಕಂಥ ಆನಿಯನ್ ಹಾಕ್ತಾಯಿದೆ ನೋಡಿ. ಆನಿಯನ್ ಹಾಕಿ ಸ್ವಲ್ಪ ಈ ಥರ ಅಂದರೆ ಈರುಳ್ಳಿ ಇರ್ತಕ್ಕಂಥದ್ದು ಸ್ವಲ್ಪ ಕೆಂಪು ಸ್ವಲ್ಪ ಬೇಯಿಸ್ಬೇಕು ನಾವೇ. ನಾಲ್ಕು ಸ್ವಲ್ಪ ಕೆಂಪು ಥರ ಬರ್ತದೆ ಈರುಳ್ಳಿ. ಅವಾಗ ಸ್ವಲ್ಪ ಟೊಮೊಟೊ ಹಾಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಬೇಯಿಸಿ. ಅದಕ್ಕೆ ಸ್ವಲ್ಪ ಉಪ್ಪು, ಜಸ್ಟ್ ಅಂತ ಸ್ವಲ್ಪ ಇಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಫ್ರೈ ಮಾಡಿ. ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಅವೆರಡು ಕೂಡ ಹಾಕೊಳ್ಳಿ ಎಣ್ಣೆಯಲ್ಲಿ. ನೋಡಿ ಇವಾಗ ಸರಿಯಾಗಿ ಬೆಂದಿದೆ, ಗೊತ್ತಾಗ್ಬಿಡುತ್ತೆ ಅವಾಗಲೇ. ಸರಿಯಾಗಿ ಬಂದಿದ್ರೆ ಈ ಥರ ಮುದ್ದೆ ಆಗುತ್ತೆ ಎಲ್ಲನೂ. ಆವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ಚಿಕ್ಕದೊಂದು ಜಾರ್ ತಗೊಳ್ಳಿ. ಜಾರಲ್ಲಿ ಇದ್ರನ್ನ ಹಾಕಿ. ನೋಡಿ ತುಂಬ ಸ್ಮೆಲ್ ಅಂತ ಇದೆ. ಆಗಲೇ ಇದ್ರನ್ನ ಮಿಕ್ಸರ್ ಹಾಕಿಬಿಟ್ಟು ಸಣ್ಣಾಗಿ ರುಬ್ಬಿ, ಫುಲ್ ಜೀಣ ಆಗಬೇಕು, ಫುಲ್ ಅಷ್ಟು ರುಬ್ಬಿ ಇದ್ರನ್ನ ಹಾಕ್ಬಿಟ್ಟು. ನೋಡಿ ಇದೇ ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಒಂದು 3 ಟ್ರಿಪ್ ತೊಳೆದಿರ್ತಕ್ಕಂಥ ಚಿಕನು, ಅಂದರೆ 1/4 kg ಚಿಕನು, 3 ಟ್ರಿಪ್ ಸರಿಯಾಗಿ ತೊಳೆದಿರ್ತಕ್ಕಂಥ ಚಿಕನ್ನ ಎಣ್ಣೆಗೆ ಸೇರಿಸ್ಬೇಕು. ಇವಾಗ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ. ಏನಿಲ್ಲ, ಚಿಕನ್ ತೊಗೊಂಡ್ಬಿಟ್ಟು ಒಳಗಡೆ ಹಾಕೋದು ಅಷ್ಟೇ. ಇದೊಂದು ಕಮ್ಮಿ ಇದೆ ಇನ್ನು. ಸ್ವಲ್ಪ ಅರಿಶಿಣ, ಫ್ಲೇಮ್ ರೆಡಿ. ಗ್ಯಾಸ್ನ ಕಮ್ಮಿ ಇಡಿ, ನಿಧಾನವಾಗಿ ಈ ಥರ ನಿಧಾನವಾಗಿ ಹೋದರೆ ಎಣ್ಣೆ ಒಳಗಡೆ ಹೋಗುತ್ತೆ ಪೂರ್ತಿಯಾಗಿ. ಬಸ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಸ್ವಲ್ಪ ಉಪ್ಪು, ಯಾಕಂದರೆ ಪೀಸಲ್ಲಿ ಉಪ್ಪು ಒಳಗಡೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ ಡೈರೆಕ್ಟ್ ಆಗಿಬಿಟ್ಟು ನಾವು ರುಬ್ಬಿರ್ತಕ್ಕಂಥ ಮಸಾಲಾನ ಒಳಗಡೆ ಮಿಕ್ಸ್ ಮಾಡಿ ಸಾಕು. ಚಿಕನ್ ಮಸಾಲಾನ ಹಾಕ್ಬಿಟ್ಟು ನಾವು ಈ ಥರ ಸ್ವಲ್ಪ ಸೇರಿಸಿ. ಕಲರ್ ನೋಡಿ ಯಾವ ಥರ ಬರ್ತಾ ಇದೆ ಇವಾಗ. ಫುಲ್ ಮಸ್ತ್ ಕಾಣಿಸ್ತಾ ಇದೆ. ನಿಮ್ಗೆ ಎಷ್ಟು ಉಪ್ಪು ಬೇಕು, ಉಪ್ಪು ಅಂದರೆ ಮೀಡಿಯಮ್ ಆಗಿ ಬೇಕಾದ್ರೆ ಹಾಕೊಳ್ಳಿ. ಯಾಕಂದರೆ ನಾನು ಮುಂಚೆ ಚಿಕನ್ಗೂ ಮತ್ತು ಇದು ಮಸಾಲೆಗೂ ಎರಡಕ್ಕೂ ಉಪ್ಪು ಹಾಕಿದ್ದೀನಿ, ಅದಕ್ಕೋಸ್ಕರನೇ ಸ್ವಲ್ಪ ಕಮ್ಮಿನೇ ಹಾಕೊತೀನಿ ಉಪ್ಪನ್ನ.
ನಿಮಗೆ ಎಷ್ಟು ಬೇಕು ಒಣ ಖಾರ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ. ನಿಮಗೇನಾದರೂ ಸಾಂಬಾರು ಥರ ಬೇಕಾದರೆ ಸ್ವಲ್ಪ ನೀರು ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಂಬಾರು ಬೇಕಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂತೀನಿ. ಓಕೆ, ಅರ್ಧ ಲೋಟ. ಇವಾಗ ನೋಡಿ 2 ಸೀಟಿ ಆಗಿದೆ. ಇವಾಗ ಆಫ್ ಮಾಡ್ತೀನಿ. ಬನ್ನಿ ಇವಾಗ ಚಿಕನ್ ಆಗಿದೆ, ಓಪನ್ ಮಾಡೋಣ ಬನ್ನಿ. ನೋಡಿ ಹೆಂಗಿದೆ ಚಿಕನ್. ಶಾಂಪು ಪೀಸ್ ತಗೋಣ. ನೋಡಿ ನೋಡಿ ಮನೆಯಲ್ಲಿ ಈ ಥರ ತಯಾರು ಮಾಡ್ಬೋದು ಚಿಕನ್ನ. ಇದನ್ನ ರೊಟ್ಟಿ, ಚಪಾತಿ, ಪರೋಟ, ಇಡ್ಲಿಯಲ್ಲಿ ಮಸ್ತಾಗಿರುತ್ತೆ. ಇದನ್ನು ರೈಸ್ ಜೊತೆನೇ ತಿನ್ಬೋದು.